ದೃಶ್ಯ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಜೈ ಭೀಮ್ ವಂದನೆಗಳು. ಈ ದೃಶ್ಯ ಮಾಧ್ಯಮ ವೀಕ್ಷಿಸುತ್ತಿರುವ ಎಲ್ಲರಿಗೂ ತಿಳಿಸಿದ್ದೇನೆಂದರೆ, ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ನಾಗಲಮಡಿಕೆ ಹೋಬಳಿ ಯಾದಕುಂಟೆ ಗ್ರಾಮದಲ್ಲಿರುವ ಏನು ಅಲ್ಲಿ ನಿವಾಸ ಮಾಡುತ್ತಿರುವ ನರಸಿಗ, ಲಕ್ಷ್ಮಗ ಮತ್ತು ಮುತ್ಯಾಲಗ ಇವರಿಗೆ ಸರ್ಕಾರ 1961ರಲ್ಲಿ ಇನಾಮತಿ ಜಮೀನು ಗ್ರ್ಯಾಂಟ್ ಆಗಿರುತ್ತೆ. ತೋಟಿ ಇನಾಮತಿ ಜಮೀನು ಗ್ರ್ಯಾಂಟ್ ಆಗುತ್ತೆ. 42 ಎಕರೆ 33 ಗುಂಟೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ. ಇದು ಅಲ್ಲೇ ಇವಾಗ 2026ಕ್ಕೆ ತುಂಬ ಫ್ಯಾಮ್ಲಿಗಳು, 4 ಕುಟುಂಬಗಳ ಫ್ಯಾಮ್ಲಿಗಳು ಏನು ತುಂಬ ತೊಂದರೆಯಲ್ಲಿ, ಸಿಲುಕಲ್ಲಿ, ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇದಕ್ಕೆ ಮೂಲ ಕಾರಣ ಸರ್ಕಾರನೇ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸರ್ಕಾರ ಆಗ 1961ರಲ್ಲಿ ಈ ನರಸಿಗ, ಮುತ್ಯಾಲಗ ಮತ್ತು ಲಕ್ಷ್ಮಗ ಈ 4 ಮಂದಿಗೂ ಆವಾಗ ಏನು ತೋಟಿ ಕೆಲಸ ಮಾಡ್ತಾ ಇರ್ತಾರೆ, ಅವರಿಗೆ ಕರೆಕ್ಟಾಗಿ 4 ಭಾಗ ಮಾಡಿಬಿಟ್ಟು ಅವರಿಗೆ ಚುಕ್ಕುಬಂದಿ ಕೊಟ್ಬಿಟ್ಟಿದ್ದರೆ ಈ ತಲೆನೋವು ಇರ್ತಾ ಇರಲಿಲ್ಲ. ಅವರಿಗೆ ಅವರವರು ಜಮೀನು ಯಾವುದಂತ ಅವರಿಗೆ ತೋರಿಸ್ಕೊಟ್ಟಿಲ್ಲ ಮತ್ತು ಚುಕ್ಕುಬಂದಿ ಮಾಡಿಕೊಟ್ಟಿಲ್ಲ. ಹಾಗಾಗಿ ಈಗ ಅವರ ತದನಂತರ ಈಗ ಅವರ ತಲೆಮಾರಾದ ಒಂದು ಮೂರನೇ ತಲೆಮಾರು, 4, 5ನೇ ತಲೆಮಾರು ಇವಾಗ ಅವರೆಲ್ಲ ತುಂಬ ಇಕ್ಕಟ್ಟಲ್ಲಿ ಒದಲಾಡ್ತಾ ಇದ್ದಾರೆ. ಜಮೀನಿಲ್ಲದೆ ತುಂಬ ಕಡು ಬಡ ರೈತ ಕುಟುಂಬದಲ್ಲಿ ಬೆಳೆದು ಅಲ್ಲಲ್ಲಿ ಅಕ್ಕಪಕ್ಕ ಪಟ್ಟಣಗಳಿಗೆ ವಲಸೆ ಹೋಗ್ತಾ ಹೊಟ್ಟೆಪಾಡಿಗಾಗಿ ಅವರಿಗೆ ಜೀವನನೇ ಇಲ್ದಂಗೆ ಆಗ್ಬಿಟ್ಟಿದೆ. ಹಾಗಾಗಿ ಈ ಸರ್ಕಾರ ಎಚ್ಚೆತ್ತುಕೊಂಡು, ನಾನು ಇಲ್ಲಿ ನನ್ನ ಹೆಸರು ಎನ್ ನಾಗರಾಜು ಅಂತ ಬಹುಜನ ಸಮಾಜ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾತಾಡ್ತಾ ಇದ್ದೀನಿ. ನನ್ನ ಜೊತೆಗೆ ನಮ್ಮ ಮಹಿಳಾ ಮುಖಂಡರಾದ ಬೆಂಗಳೂರಿನ ಮಹಿಳಾ ಮುಖಂಡರಾದ ಮಂಜುಳಮ್ಮ ಬಂದಿದ್ದಾರೆ, ಮತ್ತು ಶಿಲ್ಪಾ ಅವರು ಬಂದಿದ್ದಾರೆ. ಅದರ ಜೊತೆಗೆ ನಾರ್ತ್ ಪಾರ್ಲಿಮೆಂಟ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮಣ್ಣ ಅವರಿದ್ದಾರೆ, ಮತ್ತು ನಮ್ಮ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಅಂಜನಪ್ಪ ಇದ್ದಾರೆ. ಅದರ ಜೊತೆಗೆ ಮುಂಚೂಣಿ ನಾಯಕರು, ಹೋರಾಟಗಾರರು, ಚಳುವಳಿ ನಾಯಕರಾದಂಥ ಪ್ರೆಸ್ ರಿಪೋರ್ಟರ್ ಸಾಕಿ ನಾರಾಯಣ್ ಸರ್ ಇಲ್ಲಿದ್ದಾರೆ ನಮ್ಮ ಜೊತೆಗೆ. ಅವ್ರ ಜೊತೆಗೆ ಈ ಲಕ್ಷ್ಮಣಗ ಕುಟುಂಬ ಮತ್ತು ಮುತ್ಯಾಲಗ ಕುಟುಂಬ ಇಲ್ಲಿ ಎಲ್ಲರೂ ಸುಮಾರು ಮಂದಿ ಇಲ್ಲಿ ಇದ್ದಾರೆ. ಆದರೆ 60-70 ಮಂದಿ ಇಲ್ಲಿದ್ದಾರೆ. ಇವರೆಲ್ಲರಿಗೂ ಅನ್ಯಾಯ ಆಗಿದೆ. ಆದ್ರೇನು ಇವರು ಒಂದಷ್ಟು ಬರೋ ಭಾಗಕ್ಕಿಂತ ಕಡಿಮೆ ಅವರು ಒಂದಷ್ಟು ಒತ್ತುವರಿ ಮಾಡಿಕೊಂಡು ಏನೋ ಮಳೆ ಬಂದಾಗ ಅದನ್ನು ನಂಬಿಕೊಂಡು ಈ ಶೇಂಗಾ ಹಾಕಿದ್ದಾರೆ. ಆದರೆ ಇಲ್ಲಿ ಸರ್ಕಾರದ ಲೋಪದೋಷಗಳು ಎತ್ತಿ ಕಾಣ್ತಾ ಇದೆ. ಈಗಲೂ ಅವ್ರಿಗೆ ಜಮೀನು ಯಾರ್ಯಾರು ಬರಬೇಕು, ಯಾವ ಭಾಗ ಮಾಡಬೇಕಂತ ಇವಾಗಲೂ ಸರ್ಕಾರ ಮಾಡಿಕೊಟ್ಟಿಲ್ಲ. ಅವರು ಕೋರ್ಟು ಕಚೇರಿ ಅಂತ ಅಲಿತಾ ಇದ್ದಾರೆ. ಇದೊಂದು ಕೇಸಿದ್ದು 100-150 200 ವರ್ಷಗಳಾದ್ರೂ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಇವಾಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಸಂಬಂಧಪಟ್ಟ AC DC ಸಾಹೇಬರುಗಳು, ತಹಸೀಲ್ದಾರ್ಗಳು ಸ್ಥಳಕ್ಕೆ ಬಂದು ಸ್ಥಳ ಪರಿಶೀಲನೆ ಮಾಡಿ, ಇಲ್ಲಿ ರೀಗ್ರ್ಯಾಂಟು ಪೌತಿ ಖಾತೆ ಇದೆಲ್ಲ ಮಾಡಿದ್ದಾರೆ. ಇದೆಲ್ಲ ಒಂದಷ್ಟು ಪರಿಶೀಲನೆ ಮಾಡಿದಾಗ ಏನು ರೀಗ್ರ್ಯಾಂಟ್ ಮಾಡುವಾಗ ಒಂದು ಕುಟುಂಬ 2 ಕುಟುಂಬಕ್ಕೆ ವಂಶನೇ ಇಲ್ಲ ಅಂತ ಹೇಳಿದ್ದಾರೆ. ವಂಶ ಇಲ್ಲದಾಗ ಸರ್ಕಾರ ಅದು ಮುಟ್ಗೋಲು ಹಾಕೋಬೇಕಲ್ಲ ಆ ಜಮೀನ, ಮತ್ತು ಇರೋರಿಗೆ ಹೆಂಗೆ ಗ್ರ್ಯಾಂಟ್ ಮಾಡಿಕೊಡುತ್ತೆ ರೀಗ್ರ್ಯಾಂಟಲ್ಲಿ? ಇದು ಪ್ರಶ್ನೆ ಕಾಡ್ತಾ ಇದೆ. ಹಾಗಾಗಿ ಬಹುಜನ ಸಮಾಜ ಪಕ್ಷದ ಉತ್ತರ ಏನಂದರೆ, ಯಾರು ಮೂಲ ಫಲಾನುಭವಿಗಳಿದ್ದಾರೆ ಅವರಿಗೆ ಸ್ಥಳ ಪರಿಶೀಲನೆ ಮಾಡಿ ಈ 42 ಎಕರೆ 33 ಗುಂಟೆ ಒಂದಷ್ಟು ನೀರಾವರಿ ಇದೆ, ಅದು 1 ಎಕರೆ ಚಿತ್ರ ಇಳ್ತಾ ಇದೆ, ಅದನ್ನೆಲ್ಲ ಸೇರಿ 4 ಕುಟುಂಬಗಳಿಗೆ ಅವರಿಗೆ ಡಿಸ್ಟಿಕ್ ಸರ್ವೇರೆ ಬಂದು ಈ ಸರ್ವೆ ಮಾಡಿ ಅವ್ರಿಗೆ ಅವ್ರವ್ರ ಪಾಲು ಅವರಿಗೆ ಮಾಡಿಕೊಟ್ರೆ ಒಳ್ಳೆಯದಂತ ನಾವು ಪಕ್ಷದ ಮುಖಾಂತರ ಒತ್ತಾಯ ಮಾಡ್ತಾಯಿದ್ದೀವಿ. ಒಂದು ವೇಳೆ ಇವ್ರನ್ನ ಹಿಂಗೆ ಆದರೆ, ಇವ್ರಿಗೇನನ್ನ ಅನಾಹುತಗಳಾದರೆ ಈ ಕುಟುಂಬಗಳಿಗೆ ಇದು ಸರ್ಕಾರನೇ ಹೊಣೆ ಆಗುತ್ತೆ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಇಲ್ಲಿ ಹೇಳೋದೇನೆಂದರೆ, ಅವರು GT ಮುತ್ಯಾಲು ಅಂತ ಅವರು ಅಂಬೇಡ್ಕರ್ ಸೇನೆಗೆ ರಾಜ್ಯಾಧ್ಯಕ್ಷರಾಗಿ ಸಮಾಜ ಸೇವೆ ಮಾಡ್ಕೊಂಡಿರೋರು. ರಾಜ್ಯಾದ್ಯಂತ ಸುತ್ತಾಡಿ ಬೆಂಗಳೂರಲ್ಲೆಲ್ಲ ಈ ಪೌರ ಕಾರ್ಮಿಕರ ಬಗ್ಗೆ ಎಲ್ಲ ಹೋರಾಟಗಾರರು. ಅವರು ಸಹ ಈ ವಿಷಯದಲ್ಲೇ ಅವ್ರದ್ದೊಂದು ಕೇಸ್ ಮಾಡಬೇಕಂತಿದೆ. ಈ ದೃಶ್ಯ ಮಾಧ್ಯಮಕ್ಕೆ ತಿಳಿಸ್ತಾ ಇದ್ದೀವಿ. ಯಾಕಂದರೆ ಅವರ ಕುಟುಂಬ ಒಂದು ಅನುಮಾನಾಸ್ಪದವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ಯಾಕಂದರೆ ನಮ್ಮ ತಂದೆ ಅದು ಸಹಜ ಸಾವಲ್ಲ,
ಅದು ಉದ್ದೇಶಪೂರ್ವಕವಾಗಿ ಹತ್ಯೆ ಅನ್ನೋರಿಗೆ ಲೆಕ್ಕದಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಸಂಬಂಧಪಟ್ಟ ನಮ್ಮ ಪೊಲೀಸ್ ಇಲಾಖೆಯವ್ರ ಹತ್ರ ಮಾತಾಡ್ತೀವಿ, ಆ ಸ್ಥಳ ಪರಿಶೀಲನೆ ಮಾಡಲಿ, ಅಲ್ಲಿ ಸ್ಥಳ ಪರಿಶೀಲನೆ CC ಕ್ಯಾಮ್ರಾಗಳೆಲ್ಲ ನೋಡಲಿ, ಅವ್ರಿಗೆ ಅನುಮಾನ ಏನಿದೆ ಅದು ಉದ್ದೇಶಪೂರ್ವಕವಾದ ಹತ್ಯೆನ ಅಥವಾ ಸಹಜ ಹತ್ಯೆ ಸಾವ ಅಂತ ಅದೆರಡು ಕನ್ಫ್ಯೂಷನಲ್ಲಿದ್ದಾರೆ. ಅವ್ರಿಗೆ ಸಹಜ ಸಾವಾದರೆ ಅದನ್ನು ಕೈ ಬಿಡ್ತಾರೆ. ಇದು ಉದ್ದೇಶಪೂರ್ವಕ ಅಂದರೆ ಸಂಬಂಧಪಟ್ಟವ್ರ ಮೇಲೆ ಕ್ರಮ ಜರುಗಿಸಿ, ಕಾನೂನು ಕ್ರಮ ಜರುಗಿಸಿ ಅವ್ರಿಗೆ ಶಿಕ್ಷೆ ಆಗಬೇಕು. ಆ ನಿಟ್ಟಲ್ಲಿ ಇದು ಏನಿದೆ ಈ ಜಮೀನು ವಿಷಯ ಸರ್ಕಾರ ಈಗ ಎಚ್ಚೆತ್ತುಕೊಂಡು ನಾವು ಹೋರಾಟಕ್ಕೆ ಅಣಿ ಆಗೋದಕ್ಕಿಂತ ಮುಂಚೆನೇ ಸ್ಥಳ ತನಿಖೆ ಮಾಡಿ ಪರಿಶೀಲನೆ ಮಾಡಿ ಸಂಬಂಧಪಟ್ಟವರಿಗೆ ಅವರವರ ಪಾಲು ಅವರು ಕೊಟ್ಟುಬಿಟ್ರೆ ಆ ಕುಟುಂಬಗಳು 60-70 ಒಂದೊಂದು ಕುಟುಂಬಕ್ಕೆ 60-70 ಮಂದಿ ಇದ್ದಾರೆ, ಒಂದು 16 ಕುಟುಂಬಗಳಿದ್ದಾರೆ. ಅವ್ರವ್ರ ಪಾಲು ಅವ್ರು ಹಂಚ್ಕೊತಾರೆ ಅಂತ ಹೇಳ್ತಾ ಈ 43 2 ಎಕರೆ 33 ಗುಂಟೆನ 4 ಮಂದಿ ಕುಟುಂಬಸ್ಥರಿಗೆ ಏನಿದ್ದಾರೆ ಪೂರ್ವದಲ್ಲಿ ಅವರಿಗೆ ಸರ್ಕಾರ ಬಂದು ಸ್ಥಳ ಪರಿಶೀಲನೆ ಮಾಡಿ ಚೆಕ್ಬಂದಿ ಮಾಡಿಕೊಟ್ಟು ಅವರಿಗೆ ಗ್ರಾಂಟ್ ಮಾಡಿ ಖಾತೆ ಮಾಡಿಸ್ಬೇಕಂತ ಒತ್ತಾಯ ಮಾಡ್ತಾ ಇದೆ ಬಹುಜನ ಸಮಾಜ ಪಕ್ಷದಿಂದ. ಜೈ ಭೀಮ್.